ಡೆಲ್ಲಿ ಏನಿಲ್ಲ, ನಮ್ಮ ಮೇಕೆದಾಟು ಕೇಸು ಬರ್ತಾ ಇದೆ, ಡೇಟ್ ಫಿಕ್ಸ್ ಆಗಿದೆ. ಬಟ್ ಕಾನ್ಸ್ಟಿಟ್ಯೂಷನ್ ರೆಡಿ ಆಗಿರಬೇಕು. ಅದಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ ಕೂಡ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಪ್ಲಾನಿಂಗ್ ಆಗಬೇಕು, ಯಾರನ್ನ ನಾವು ಎಂಗೇಜ್ ಮಾಡಬೇಕು ಅಂತ. ಮೊದಲೇ ಇರೋರು ನಡೆಸ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಬಂದಿದ್ದೀನಿ. ಸರ್, ನಾಳೆ ದಸರಾ ಉದ್ಘಾಟನೆ ಇದೆ. ದಸರಾ ಹುಡುಗರು ಹೋಗ್ಬೇಕಾಯ್ತು, ಬಟ್ ನನಗೆ ಇದೊಂದು ಬಹಳ ಪ್ರಯಾರಿಟಿ ಇದೆ. ಇದು 23ವರೆಗೂ ಇದೆ. ಬಟ್ ತಿರ್ಗಾ ಇಲ್ಲಿ ಬಂದ ಮೇಲೆ ಸ್ವಲ್ಪ ಮುಂದಕ್ಕೆ ಆಗ್ಬೋದು ಡೇಟ್ ಅನ್ನೋದು ಕೂಡ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ನಮ್ಮ ಅಡ್ವೊಕೇಟ್ ಜನರಲ್ ಬರಕ್ಕೆ ಹೇಳಿದ್ದೀವಿ ವಿಚಾರಕ್ಕೆ. ಯಾಕಂದ್ರೆ ಸ್ಟೇಟ್ ರೆಪ್ರೆಸೆಂಟ್ ಮಾಡೋದು ಕೇಸ್. ಅದಕ್ಕೆ ಸರಿ, ಜಾತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ 2 ಕ್ವಶನ್ ಇದೆ. ಒಂದು, ಈ 33 ಕ್ರಿಶ್ಚಿಯನ್ ಜಾತಿಗಳೇನಿದೆ ವಾಪಸ್ ಪಡ್ಕೊಂಡಿದೆ OBC ಇದು ಅನ್ನುವಂಥದ್ದು ಒಂದು. ಆಮೇಲೆ ಎರಡನೇದು, ಈ ರಂಭಾಪುರಿ ಶ್ರೀಗಳು ಹೇಳಿದರೆ ಸಂಖ್ಯೆ ಕಡಿಮೆ ತೋರಿಸೋ ಸಂಶಯ ಇದೆ ನಮ್ಗೆ ಅಂತ ಅವರು ಹೇಳಿದ್ದಾರೆ. ನೋಡಿ, ಯಾರಿಗೂ ಸಂಶಯ ಬೇಡ. ಈ ಜಾತಿ ಗಣತಿ ವಿಚಾರ ಅಲ್ಲ, ಇದು ಸಾಮಾಜಿಕ ನ್ಯಾಯ ವಿಚಾರ. ಇದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಸಹಾಯ ಮಾಡಬೇಕು ಅಂತ. ಯಾವ ಸಮಾಜದವರು ಕೂಡ ಸಂಶಯ ಬೇಡ. ಈಗ ಎಲ್ಲರೂ ಕೂಡ ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ ನಾವು. ಹಿಂದೆ 10 ವರ್ಷ ಆಯ್ತು ಅಂತೇಳಿ ಅದನ್ನ ಮುಂದಕ್ಕೆ ಹಾಕಿದ್ವಿ. ಇದನ್ನ ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ. ನಾನು ಎಲ್ಲ ಸಮಾಜದವ್ರಿಗೂ ಒಂದು ಪಕ್ಷದ ಅಧ್ಯಕ್ಷನಾಗಿ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಎಲ್ಲ ಸಮಾಜದವರು ಕೂಡ ಜಾಗೃತರಾಗಬೇಕು. ಬಡವರಿರ್ಬೋದು, ಎಲ್ಲ ಹಿಂದುಳಿದ ವರ್ಗದ ಎಲ್ಲ ನಾಯಕರು ಇರ್ಬೋದು, ಮತ್ತು ಯಾರ್ಯಾರು ಸುಮಾರು 7 ಕೋಟಿ ಜನ ಇದ್ದಾರೆ ಅವರೆಲ್ಲರೂ ಕೂಡ ಎಲ್ಲೇ ಇರಲಿ, ಯಾವ ದೇಶದಲ್ಲೇ ಇರಲಿ, ಆನ್ಲೈನಲ್ಲೂ ಕೂಡ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಅಬ್ಜೆಕ್ಷನ್ ರೈಸ್ ಮಾಡೋ ಅವಕಾಶ ಇದೆ. ನೀವೆಲ್ಲ ಪ್ರತಿಯೊಬ್ಬರು ಮಾಹಿತಿ ಕೂಡ ನಿಮ್ಮ ಫೋನ್ಗೂ ಕೂಡ ಆ ಮಾಹಿತಿ ದೊರಕುವಂತ ಅವಕಾಶ ಇದೆ. ಆದ್ರಿಂದ ನಿಮ್ಮ ಕುಟುಂಬದವರು ಎಲ್ಲಿರ್ಲಿ, ನೀವೆಲ್ಲೇ ಕೆಲಸ ಮಾಡ್ತಿರ್ಲಿ, ಕ್ಲೀನ್ ಆಗಿ ಅದನ್ನ ಬರ್ಸ್ಬೇಕು ಅನ್ನೋದು ಮಾಹಿತಿಯನ್ನ ತಾವೆಲ್ಲ ಕೊಡಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತೇವೆ. ನಮ್ಮ ಸರ್ಕಾರ ಈ ತೀರ್ಮಾನ ತೆಗೆದುಕೊಂಡಿರೋದು ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಆ ಕೆಲಸ ಎಲ್ಲ ಮಾಡಬೇಕು. ಸೊ ನಾನು ವೀರಶೈವ ಸಮುದಾಯಕ್ಕೆ ತೊಂದರೆ ಆಗ್ತದೆ ಅಂತ ಏನು ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ, ನೀವು ಗಾಬರಿ ಏನು ಪಡ್ಕೊಳ್ಬೇಕಾಗಿಲ್ಲ. ನಿಮ್ಮ ಪ್ರಚಾರ, ನಿಮ್ಮ ಜನ, ನಿಮ್ಮ ಸಮುದಾಯ, ರಾಜ್ಯದ ಎಲ್ಲ ಸಮುದಾಯದವರು ಕೂಡ ಇದರ ಬಗ್ಗೆ ತಿಳುವಳಿಕೆ ಮೂಡಿಸುವಂತ ಕೆಲಸ ಎಲ್ಲರೂ ಮಾಡಬೇಕು. ಬರೀ ಒಂದು ಸಮುದಾಯದ ಮಾಡೋದಲ್ಲ, ಇದು ಎಲ್ಲ ಸಮುದಾಯದವರು ಇದನ್ನ ಉಪಯೋಗಿಸ್ಕೊಳ್ಬೇಕು. ಇದು ಕ್ರಿಶ್ಚಿಯನ್ ವಾಪಸ್ ತಗೊಂಡಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಈ ಕ್ರಿಶ್ಚಿಯನ್ ವಿಚಾರ ನಾನು ನೋಡಿದೆ, ನಮಗೂ ಸ್ವಲ್ಪ ಗಾಬರಿನೇ ಆಯಿತು. ಚೀಫ್ ಮಿನಿಸ್ಟರ್ ಇದನ್ನ ಪ್ರಸ್ತಾವನೆ ಮಾಡಿದ್ರು, ಈ ತರ ಹಿಂಗಾಗಿದೆ ಅಂತ ನನಗೆ ಮಾಹಿತಿ ಇದೆ ಅಂತ. ಅವರೇ ಇದ್ರ ಬಗ್ಗೆ ನಾನು ಇವ್ರನ್ನ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಎಲೆಕ್ಷನ್, ಇವ್ರಿಗೆ ನಮ್ಮ ಕಮಿಷನ್ಗೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ. ನಾವು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಈ ತರ ಎಲ್ಲ ಅಬ್ಜೆಕ್ಷನ್ಸ್ ಇದೆ ಅಂತ ತಿಳಿಸಿದೀವಿ. ಅದೇನು ಹೇಳ್ಬೇಕು ಅವ್ರ ಸರ್ಕಾರದಿಂದ ಅವ್ರಿಗೆ ಸಂದೇಶ ಕೊಡ್ತಾರೆ. ಈ ಜಾತಿ ಸಮೀಕ್ಷೆ ಹೆಸರಲ್ಲಿ ಹಿಂದೂ ಸಮಾಜ ಒಡೆಯೋ ಪ್ರಯತ್ನ ಅಂತ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಅಶ್ವಥ್ ನಾರಾಯಣ್ಗೆ ರಾಜಕಾರಣ ಬೇಕಷ್ಟೇ, ನಮ್ಗೆ ರಾಜಕಾರಣ ಬೇಡ. ನಮ್ಗೆ ಜನರ ಬದುಕು ಇಂಪಾರ್ಟೆಂಟು. ನಾವು ಆ ದೃಷ್ಟಿಯಿಂದ ನಾವು ಮಾಡ್ತಿದ್ವಿ. ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಅಶ್ವಥ್ ನಾರಾಯಣ್ಗೆ. ಈಗ ಎಲ್ಲ ಚೆನ್ನಾಗಿ ಪ್ರಚಾರ ಮಾಡಲಿ. ಅವರ ಪಕ್ಷದ್ದೇ ಬೇಕಾದ್ರೆ ಅವರ ಆಚಾರ ವಿಚಾರನೇ ಪ್ರಚಾರ ಮಾಡಿ, ಅವರೇ ಅವರ ಸಮಾಜದ ಎಲ್ಲ ಜನರನ್ನ ಫಸ್ಟ್ ಈಗ ಸೇರಿಸುವಂತ ಕೆಲಸ ಮಾಡಲಿ. ಯಾರ ಮೇಲೂ ಅನುಮಾನ ಪಡೋದು ಬೇಡ. ಎಲ್ಲ ಟೀಚರ್ಸ್ ಯಾರು ಮೋಸ ಮಾಡೋದಿಲ್ಲ. ನಾವೇನು ದಾಖಲೆ ಮಾಡ್ಕೊಂಡಿರ್ತೀವಿ ಆ ದಾಖಲೆನ ಎಲ್ಲರ ಫೋನ್ಗೂ ಮೆಸೇಜ್ ಹೋಗ್ತದೆ. ಅಬ್ಜೆಕ್ಷನ್ ಕರೀತಾರೆ ಅವರು. ಆ ಪ್ರಕಾರ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ಹಿಂದೆ ಏನು ನಮ್ಮ ಇವರು ಹೆಗಡೆ ಅವ್ರದ್ದು ವರದಿ ಇತ್ತಲ್ಲ, ಹೆಗಡೆ ವರದಿ, ಕಾಂತರಾಜ್ ವರದಿ ಅಂತ ಏನ್ ಮಾತಾಡ್ತಾರೋ ಅದೆಲ್ಲ ದಾಖಲೆಗಳಿದೆ. ಆ ದಾಖಲೆ ತಗೊಂಡು ಊರಲ್ಲಿ ರಿವೆರಿಫೈ ಮಾಡಲಿ. ಬೇಕಾದ್ರೆ ಎಲ್ಲರಿಗೂ ಕಳ್ಸಿಕೊಡ್ತೀವಿ. ಬೇಕಾದ್ರೆ ಎಲ್ಲರಿಗೂ ಏನೇನ್ ದಾಖಲೆ ಯಾರು ಬೇಕು ಅಂತ ಕೇಳ್ತಾರೆ, ನಮ್ಮ ತಂಗಡಿಯವರ ಆಫೀಸ್ಗೆ ಕೇಳಿದ್ರೆ ಎಲ್ಲರಿಗೂ ತಪ್ಪಿಸಂತ ಬೇಕಾದ್ರೆ ವ್ಯವಸ್ಥೆ ಮಾಡ್ತೀವಿ. ಹಿಂದೆ ಏನಿತ್ತು ಅಂತ ಸೆಟ್ರೇಟ್ ಮಾಡ್ಕೊಳ್ಳಿ. ಸೋನಿಯಾ ಗಾಂಧಿ ಅವರನ್ನು ಖುಷಿಪಡಿಸೋದಕ್ಕೆ, ಹೈಕಮಾಂಡ್ ಮಟ್ಟದ ನಾಯಕರನ್ನು ಖುಷಿಪಡಿಸೋದಕ್ಕೆ ಕ್ರಿಶ್ಚಿಯನ್ ಪದವನ್ನು ಪದೇ ಪದೇ ಉತ್ತರಿಸ್ತಾರೆ.
ಯಾರು ಆರೋಶಕರು ಅಪೋಸಿಷನ್ ಮಾತಾಡ್ತಾರೆ, ಅವರು ಸಮಾಧಾನಕ್ಕೆ ಅವ್ರ ಪಾರ್ಟಿ ಲೀಡರ್ಗಳು ಮೆಚ್ಚೋಕೆ ಮಾತಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.